ಮಗು ಹುಟ್ಟಿದಾಗ ಎಲ್ಲ ಡಾಕ್ಟರ್ಸ್ ಪೀಡಿಯಾಟ್ರಿಷಿಯನ್ ಸ್ಪೆಷಲಿ ಹೇಳಿರ್ತಾರೆ ಎವ್ರಿ 2 ಅವರ್ಸು ಮಗುಗೆ ನೀವು ಫೀಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಎವ್ರಿ 2 ಅವರ್ಸ್ ಅಂತ ಲೆಕ್ಕ ಹಾಕ್ಕೊಂಡ್ರೆ ಇಟ್ ಕಮ್ಸ್ ಅರೌಂಡ್ 12 ಟೈಮ್ಸ್. ಸೊ ಇಡೀ ದಿನದಲ್ಲಿ 24 ಅವರ್ಸಲ್ಲಿ ನೀವು 12 ಟೈಮ್ಸ್ ಮಗುಗೆ ಫೀಡ್ ಮಾಡಬೇಕು. ವಾಟ್ ಇಫ್ ಅದಕ್ಕಿಂತ ಕಡಿಮೆ ಫೀಡ್ ಮಾಡಿದ್ರೆ ಏನಾಗುತ್ತೆ, ಅಥವಾ 12 ಟೈಮ್ಸ್ಗಿಂತ ಜಾಸ್ತಿ ಫೀಡ್ ಮಾಡ್ಬೋದಾ, ಈ ರೀತಿಯಲ್ಲಿ ಕೆಲವೊಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಮಗು ಮಲಗಿದ್ರೆ ಎಬ್ಸಿ ಹಾಲು ಕೊಡಬೇಕಾ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಕ್ವಶನ್ಸಿಗೆ ಆನ್ಸರ್ ಏನಂತಂದರೆ, ಈಗ ಮಗು ಹುಟ್ಟಿದಾಗಿನಿಂದ 1 ಮಂತ್ವರೆಗೂ ಎವ್ರಿ 2 ಅವರ್ಸ್ ಮಗುಗೆ ನೀವು ಫೀಡ್ ಮಾಡಬೇಕಾಗತ್ತೆ. ಯಾಕಂದರೆ ಮಗುವಿನ ಹೊಟ್ಟೆ ಸಣ್ಣದಿರುತ್ತೆ, ಸ್ಮಾಲ್ ಫೀಡ್ಸ್ ಬೇಕಾಗತ್ತೆ. ಆ್ಯಂಡ್ ಮಗುವಿನ ವೆಯ್ಟ್ ಬರ್ತ್ ವೆಯ್ಟಿಗೆ ರೀಗೇನ್ ಆಗಬೇಕಾಗತ್ತೆ. ಯಾಕಂದರೆ ಫಸ್ಟ್ ಫ್ಯೂ ಡೇಸಲ್ಲಿ ಮಗು ವೆಯ್ಟ್ ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಮಂತಲ್ಲಿ ಮಗುವಿಗೆ ಎವ್ರಿ 2 ಅವರ್ಸು ನೀವು ಹಾಲನ್ನು ಕೊಡಬೇಕು. ಅದಕ್ಕಿಂತ ಕಡಿಮೆ, ಈಗ 2 ಅವರ್ಸ್ಗಿಂತ ಮುಂಚೆನೇ ಮಗು ಹಾಲನ್ನ ಡಿಮ್ಯಾಂಡ್ ಮಾಡ್ತು, ಸಕ್ ಮಾಡ್ತಾಯಿತ್ತು. ಸೊ ಹಂಗರ್ ಕ್ಯೂಸ್ ಏನಿರುತ್ತೆ ಅದು ನೀವು ತಿಳ್ಕೊಂಡಿದ್ರೆ ಅದರ ಪ್ರಕಾರ ಮಗುಗೆ ಹಸುವಾಗಿದೆ ಅಂತ ಅಥವಾ ಸುಸ್ಸು ಪಾಟಿ ಎಲ್ಲ ಮಾಡಿ ಮಗು ಅಳ್ತಾಯಿತ್ತು ಅಂತಂದರೆ ಯು ಕ್ಯಾನ್ ಆಫರ್ ಮಿಲ್ಕ್ ಬಿಫೋರ್ 2 ಅವರ್ಸ್, ನೋ ಪ್ರಾಬ್ಲಮ್. ಸೊ ಇನ್ ಕೇಸ್ ಮಗು ರಾತ್ರಿ ಮಲಗಿತ್ತು, 2 ಅವರ್ಸ್ಗಿಂತ ಜಾಸ್ತಿ ಟೈಮ್ ಆಗಿತ್ತು, ಬಟ್ ಸ್ಟಿಲ್ ಮಗು ಮಲಗಿದೆ, ಎಪ್ಸಿ ಹಾಲು ಕೊಡಬೇಕಾ ಅಂತಂದರೆ ಮಗುವಿನ ಸಿಮ್ಟಮ್ಸ್ನ ನೋಡಿ. ಲಿಪ್ಸ್ ಏನಾದರೂ ಒಣಗಿತ್ತು ಆ ಥರ ಇತ್ತು ಅಂತಂದರೆ ಮಗುನ ಎಪ್ಸಿ ಹಾಲು ಕೊಡ್ಬೋದು. ಇನ್ ಕೇಸ್ ಮಗು ನಾರ್ಮಲ್ ಆಗಿದೆ, ಲಿಪ್ಸ್ ಎಲ್ಲ ಹೈಡ್ರೇಷನ್ ಲೆವೆಲ್ ಎಲ್ಲ ಸರಿ ಇದೆ ಅಂತೆಲ್ಲ ಹೇಳಿದರೆ ಒಂದು 1/2 ಅವರ್ 45 ಮಿನಿಟ್ಸ್ ವೆಯ್ಟ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆಫ್ಟರ್ ದಟ್ ಮಗುಗೆ ಎಬ್ಸಿ ನೀವು ಹಾಲನ್ನು ಕೊಡಬೇಕಾಗತ್ತೆ. ಸೊ ಎವ್ರಿ 2 ಅವರ್ಸು ಈ ಒಂದು ರೂಲನ್ನು ನೀವು ಫಸ್ಟ್ ಮಂತಲ್ಲಿ ಫಾಲೋ ಮಾಡಬೇಕಾಗತ್ತೆ. ಆಫ್ಟರ್ 1 ಮಂತ್ 2 to 3 ಅವರ್ಸ್ ಗ್ಯಾಪಲ್ಲಿ ನೀವು ಮಗುಗೆ ಹಾಲನ್ನು ಕೊಡಬೇಕಾಗತ್ತೆ. ಯಾಕಂದರೆ ಆಫ್ಟರ್ 1 ಮಂತ್ ಹಾಲಿನ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಮಗು ಕುಡಿಯೋದು. ಸೊ ಗ್ಯಾಪ್ ಕೂಡ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಆಫ್ಟರ್ ದಟ್ 3 to 4 ಅವರ್ಸ್ ಆಗುತ್ತೆ. ಸೆಕೆಂಡ್ ಮಂತ್ 3rd ಮಂತಿಗೆ ಎಂಟ್ರಿ ಆಗ್ತಿದ್ದಂಗೆ ಎವ್ರಿ 3 to 4 ಅವರ್ಸ್ ನೀವು ಮಗುಗೆ ಹಾಲನ್ನು ಕೊಡಬೇಕಾಗತ್ತೆ. ಯಾಕಂದರೆ ಮಗುವಿನ ಹಾಲು ತೊಗೊಳ್ಳೋಂಥ ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿರುತ್ತೆ. ಲೈಕ್ 70 ml, 80 ml, 100 ml, ಸಮ್ಟೈಮ್ಸ್ 150 ml 3rd ಮಂತಿಗೆಲ್ಲ ಹೋಯಿತು ಅಂತಂದರೆ 150 ml ಕೂಡ ಮಗು ಹಾಲು ಕುಡಿತಾ ಇರುತ್ತೆ. ಸೊ ಹಾಗಾಗಿ ಮತ್ತು ಮಗುವಿನ ಹಂಗರ್ ಕ್ಯೂಸನ್ನು ನೋಡಿ. ರೂಟಿಂಗ್ ಇತ್ತು, ಸಕ್ ಮಾಡ್ತಿತ್ತು, ಕೈ ಮತ್ತು ಬೆರಳುಗಳನ್ನು ಬಾಯಿಗೆ ಹಾಕ್ಕೊಳ್ತಿತ್ತು ಅಂತಂದರೆ ಮಗುಗೆ ಹಸುವಾಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಆಗ ನೀವು ಮಿಲ್ಕನ್ನು ಆಫರ್ ಮಾಡಿ. ಬಿಫೋರ್ ದಟ್ ಟೈಮ್ ಆಲ್ಸೋ, ಲೈಕ್ 2 ಅವರ್ಸ್ ಆಗಿಲ್ಲ, 3 ಅವರ್ಸ್ ಆಗಿಲ್ಲ ಅಂತಂದ್ರೂ ಬಿಫೋರ್ ದಟ್ ಯು ಕ್ಯಾನ್ ಆಫರ್ ದಿ ಮಿಲ್ಕ್. ಸೊ ಇನ್ ಕೇಸ್ ನೈಟ್ ಟೈಮಲ್ಲಿ ನೀವು ಮಗು ಎದ್ದೇಳಲಿಲ್ಲ ಅಂತಂದರೆ ಲೈಕ್ 3 to 4 ಅವರ್ಸ್ ಯು ಕ್ಯಾನ್ ವೆಯ್ಟ್. ಆಫ್ಟರ್ ದಟ್ ಯು ಕ್ಯಾನ್ ಅಂದರೆ ಮಗುನ ಎಬ್ಸಿ ನೀವು ಹಾಲನ್ನು ಕೊಡ್ಬೋದು. ಸೊ ಇನ್ ಕೇಸ್ 1/2 ಅವರ್ 1 ಅವರ್ ಸ್ವಲ್ಪ ಲೇಟ್ ಆಯಿತು ಅಂತಂದ್ರೂ ನೋ ನೀಡ್ ಟು ವರಿ. ಮಗುವಿನ ಹೈಡ್ರೇಷನ್ ಚೆಕ್ ಮಾಡಿಕೊಂಡು ನೀವು ಮಗುವಿಗೆ ಹಾಲನ್ನು ಫೀಡ್ ಮಾಡ್ಬೋದು. ಸೊ ಫಾರ್ ಮೋರ್ ಸಚ್ ಹೆಲ್ದಿ ಇನ್ಫಾರ್ಮೇಷನ್, ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು.